ನಮಸ್ಕಾರ ವೀಕ್ಷಕರೇ. ನಾನು ಈ ವಿಚಾರ ಮತ್ತೆ ಮತ್ತೆ ನೋಡ್ತಾ ಇರ್ತೀನಿ. ತುಂಬ ಜನದ ಫ್ಯಾಮಿಲಿಗಳಲ್ಲಿ ಇದೊಂದು ಕ್ವಶನ್ ಇರುತ್ತೆ. ನಮ್ಮ ಅಣ್ಣ ಬರಲಿಲ್ಲ, ನಮ್ಮ ಅಕ್ಕ ಬರಲಿಲ್ಲ, ಮತ್ತು ನಮ್ಮ ತಂಗಿ ಒಪ್ತಾ ಇಲ್ಲ ಪಾರ್ಟಿಷನ್ ಮಾಡ್ಕೊಳ್ಳೋಕ್ಕೆ. ಆದರೂ ನಾವು ಆಸ್ತಿನ ಪಾರ್ಟಿಷನ್ ಮಾಡ್ಕೋಬೋದಾ? ಅಥವಾ ಯಾರದೇ ಒಬ್ರದ್ದು ಸಿಗ್ನೇಚರ್ ಇಲ್ಲದೆ ಇದ್ದರೆ ಪಾರ್ಟಿಷನ್ ಡೀಡ್ಗೆ ವ್ಯಾಲ್ಯೂ ಇರುತ್ತಾ? ಯಾರದೇ ಒಬ್ರದ್ದು ಅಂತ ಹೇಳಿದ್ರೆ ಲೀಗಲ್ ಹೇರ್ಸ್ದು, ಯಾವುದೇ ಒಬ್ಬ ಸಂಬಂಧಪಟ್ಟಂಥ ಲೀಗಲ್ ಹೇರು ಅಥವಾ ವಾರಸುದಾರನ ಸಿಗ್ನೇಚರ್ ಇಲ್ಲದೆ ಇದ್ದರೆ ಉಳಿದವರೆಲ್ಲರೂ ಸಿಗ್ನೇಚರ್ ಹಾಕ್ಬಿಟ್ಟು ಆ ಪ್ರಾಪರ್ಟಿಯನ್ನು ಪಾರ್ಟಿಷನ್ ಡೀಡ್ ಮಾಡ್ಕೋಬೋದಾ? ಈ ರೀತಿ ಪ್ರಶ್ನೆಗಳು ಮತ್ತೆ ಮತ್ತೆ ಕೇಳಿಬರ್ತಾ ಇರುತ್ತೆ ನನಗೆ. ಆಮೇಲೆ ನಾನು ನಡೆಸುವಂಥ ಕೇಸ್ಗಳನ್ನೂ ಸಹ ಇಂಥ ಒಂದು ಡಾಕ್ಯುಮೆಂಟ್ನ ತಂದು ಕೊಟ್ಬಿಟ್ಟಿರ್ತಾರೆ, ಸಿಗ್ನೇಚರೇ ಇರೋದಿಲ್ಲ ಒಬ್ರದ್ದು. ಸೊ ಆ ರೀತಿ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಯಾರೋ ಒಬ್ಬ ಪಾರ್ಟಿಷನ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾನೆ, ಆದರೆ ಬರ್ತಾ ಇರಲ್ಲ, ಬಂದ್ಬಿಟ್ಟು ಸಿಗ್ನೇಚರ್ ಹಾಕಕ್ಕೆ ರೆಡಿ ಇರಲ್ಲ. ರೀಸನ್ ಏನೇ ಇರ್ಬೋದು, ದೂರದಲ್ಲಿ ಇರ್ತಾನೆ, ಮತ್ತೊಂದೇನೋ ಆಗಿರುತ್ತೆ, ಹೀಗೆ. ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಪಾರ್ಟಿಷನ್ ಡೀಡ್ನ ಎಕ್ಸಿಕ್ಯೂಟ್ ಮಾಡೋದು? ಮತ್ತು ಒಬ್ಬ ಯಾರೋ ಒಪ್ತಾನೇ ಇಲ್ಲ, ಪಾರ್ಟಿಷನ್ ಮಾಡ್ಕೊಳ್ಳೋಕ್ಕೆ ಒಪ್ತಾ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಈ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೊಂದು ಸಾಲಿಡ್ ಲೀಗಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ಮೊದಲನೇದಾಗಿ ನಮ್ಮ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆಸ್ತಿ ವಿಭಜನೆ ಅಥವಾ ಪಾರ್ಟಿಷನ್ ಅಂದರೆ ಒಂದು ಆಸ್ತಿ ಮೇಲಿರ್ತಕ್ಕಂಥ ಹಕ್ಕನ್ನು ಹಂಚ್ಕೊಳ್ಳೋದು. ಆಸ್ ದ ನೇಮ್ ಸೇಸ್, ಆ ಹೆಸರು ಹೇಳೋ ಪ್ರಕಾರ ಆಸ್ತಿ ವಿಭಜನೆ ಅಂತ ಹೇಳಿದ್ರೆ ಎಲ್ಲ ಲೀಗಲ್ ಹೇರ್ಸು, ಎಲ್ಲ ವಾರಸುದಾರರು ಅವರ ಒಟ್ಟು ಕುಟುಂಬದ ಆಸ್ತಿ ಇರ್ಬೋದು ಅಥವಾ ಎನ್ಸಿಸ್ಟಲ್ ಪ್ರಾಪರ್ಟಿ ಆಸ್ತಿ ಇರ್ಬೋದು, ವಿಭಜನೆ ಮಾಡಿಕೊಂಡು ಸಪ್ರೇಟಾಗಿ ಅವರು ಎಂಜಾಯ್ ಮಾಡ್ತಕ್ಕಂಥದ್ದು. ಹೀಗೆ ಪಾರಂಪರಿಕವಾಗಿ ಬಂದಿರುವಂಥ ಆಸ್ತಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಎಲ್ಲ ಲೀಗಲ್ ಹೇರ್ಸ್ಗೂ ಹಕ್ಕಿರುತ್ತೆ, ಈಕ್ವಲ್ ಹಕ್ಕಿರುತ್ತೆ, ಸಮಾನ ಹಕ್ಕಿರುತ್ತೆ. ಅವರು ಗಂಡು ಮಕ್ಕಳೇ ಇರ್ಬೋದು ಅಥವಾ ಹೆಣ್ಮಕ್ಳೇ ಇರ್ಬೋದು, ಸಮಾನವಾಗಿರ್ತಕ್ಕಂಥ ಹಕ್ಕಿರುತ್ತೆ. ಇದೆಲ್ಲ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಲ್ವಾ? ಆದರೆ ಮುಂದಿನ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ದಯವಿಟ್ಟು ನೋಡಿ. ಈ ರೀತಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಹಕ್ಕಿರೋದ್ರಿಂದ ನೀವು ಪಾರ್ಟಿಷನ್ ಡೀಡ್, ವಿಭಜನಾ ಪತ್ರ ಅಥವಾ ಸೆಟಲ್ಮೆಂಟ್ ಡೀಡ್ ಮಾಡ್ಕೊಳ್ಬೇಕಾದ್ರೆ ಆ ಆಸ್ತಿನಲ್ಲಿ ಹಕ್ಕಿರುವಂಥ ಪ್ರತಿಯೊಬ್ಬ ಸದಸ್ಯನೂ ಸಹ ಹಾಜರಿರಲೇಬೇಕು ಮತ್ತು ಅವನ ಸಿಗ್ನೇಚರ್, ಸಹಿ ಇರಲೇಬೇಕು ಡಾಕ್ಯುಮೆಂಟ್ನಲ್ಲಿ. ಯಾರಾದರೂ ಒಬ್ಬ ಬಿಟ್ಟು ಹೋದ್ರೂ ಸಹ ಅಥವಾ ಒಬ್ಬ ಸೈನ್ ಹಾಕಲಿಲ್ಲ ಅಂತ ಹೇಳಿದ್ರೂ ಸಹ ಆ ಒಂದು ಪಾರ್ಟಿಷನ್ ಡೀಡ್ಗೆ ಕಾನೂನಿನಲ್ಲಿ ಮಾನ್ಯತೆ ಇರೋದಿಲ್ಲ. ಮುಂದೆ ಇನ್ ಫ್ಯೂಚರಲ್ಲಿ ಆ ವ್ಯಕ್ತಿ ಬಂದ್ಬಿಟ್ಟು ಈ ಪಾರ್ಟಿಷನ್ನೇ ವ್ಯಾಲಿಡ್ ಇಲ್ಲ, ಯಾಕೆಂದರೆ ನನಗೆ ಗೊತ್ತಿಲ್ಲದಲ್ಲೇ ನನಗೆ ಮೋಸ ಮಾಡಿಬಿಟ್ಟು ಮಾಡ್ಕೊಂಡಿರೋಂಥ ಪಾರ್ಟಿಷನ್ ಡೀಡ್ ಇದು, ನಾನು ಸಿಗ್ನೇಚರ್ ಹಾಕಿಲ್ಲ ಅಂತೇಳಿ ಕೋರ್ಟಿಗೆ ಹೋದ ಅಂತ ಹೇಳಿದ್ರೆ ಆ ಮಾಡ್ಕೊಂಡಿರೋಂಥ ಪಾರ್ಟಿಷನ್ ಡೀಡು ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಬ್ಬ ಲೀಗಲ್ ಹೇರ್ಸ್ನ ಉಪಸ್ಥಿತಿ ಇರಲೇಬೇಕು ಮತ್ತು ಅವನ ಸಿಗ್ನೇಚರ್ ಸಹ ಇರಲೇಬೇಕು. ನೋಡಿ, ಈಗ ಒಂದು ವೇಳೆ ಯಾರಾದರೂ ಒಬ್ಬರು ಸದಸ್ಯರು, ಅಕ್ಕನೋ ತಂಗಿನೋ ಅಥವಾ ತಮ್ಮನೋ ದೂರದ ಊರಿನಲ್ಲಿರ್ತಾರೆ, ಅವರಿಗೆ ಬರೋವಂಥ ಅವಕಾಶ ಇರೋದಿಲ್ಲ ಅಥವಾ ಇನ್ನೊಂದೇನೋ ತೊಂದರೆ ಇರುತ್ತೆ, ಆದರೆ ಪಾರ್ಟಿಷನ್ಗೆ ಒಪ್ಕೊಂಡಿರ್ತಾರೆ, ಪಾರ್ಟಿಷನ್ ಮಾಡ್ಕೊಳ್ಳೋಕೆ ಒಪ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೇಗೆ ಪಾರ್ಟಿಷನ್ ಡೀಡ್ನ ಎಕ್ಸಿಕ್ಯೂಟ್ ಮಾಡ್ಕೋಬೋದು? ನೋಡಿ, ಈ ರೀತಿ ಸಂದರ್ಭ ಇದ್ದಾಗ ಆ ವ್ಯಕ್ತಿ ಒಂದು ಪವರ್ ಆಫ್ ಅಟಾರ್ನಿ ಮಾಡಿಕೊಡ್ಬೇಕಾಗುತ್ತೆ ಮತ್ತೊಬ್ಬ ವ್ಯಕ್ತಿಗೆ. ಅದನ್ನು ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು, ಪವರ್ ಆಫ್ ಅಟಾರ್ನಿನೂ ಸಹ. ಈ ರೀತಿ ರಿಜಿಸ್ಟರ್ ಮಾಡಿಸ್ಕೊಂಡ್ಮೇಲೆ ಯಾರು ಪವರ್ ಆಫ್ ಅಟಾರ್ನಿ ಹೋಲ್ಡರ್ ಇರ್ತಾನಲ್ಲ, ಅವನಿಗೆ ಸಂಪೂರ್ಣವಾಗಿರುವಂಥ ಅಧಿಕಾರ ಇರುತ್ತೆ ಸಿಗ್ನೇಚರ್ ಹಾಕಲಿಕ್ಕೆ ಮತ್ತು ಆ ಒಂದು ಪಾರ್ಟಿಷನ್ ಡೀಡ್ನಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಿಹಾಫ್ ಆಫ್ ಒನ್ ಆಫ್ ದಿ ಲೀಗಲ್ ಹೇರ್. ಯಾರು ಬರೋಕ್ಕಾಗಲ್ಲ ಅಂತೇಳಿ ಹೇಳಿರ್ತಾನಲ್ಲ, ಅವನ ಪರವಾಗಿ ಈ ಪವರ್ ಆಫ್ ಅಟಾರ್ನಿ ಹೋಲ್ಡರು ಸಿಗ್ನೇಚರ್ ಹಾಕ್ಬೋದು ಮತ್ತು ಸಂಪೂರ್ಣವಾಗಿರುವಂಥ ರಿಜಿಸ್ಟ್ರೇಷನ್ ಪ್ರೋಸೆಸ್ಸಲ್ಲಿ ಪಾಲ್ಗೊಳ್ಬೋದು. ಈ ರೀತಿ ಒಂದು ಅರೇಂಜ್ಮೆಂಟ್ ಮಾಡಿಕೊಂಡು ನೀವು ಪಾರ್ಟಿಷನ್ ಡೀಡ್ನ ಎಕ್ಸಿಕ್ಯೂಟ್ ಮಾಡ್ಕೋಬೇಕಾಗತ್ತೆ. ಯಾರೋ ಒಬ್ಬ ಬರಲ್ಲ ಅಂತೇಳಿ ಕಾರಣಕ್ಕೆ ಅವನನ್ನು ಬಿಟ್ಬಿಟ್ಟು ಏನಾದರೂ ನೀವು ಪಾರ್ಟಿಷನ್ ಡೀಡ್ನ ಎಕ್ಸಿಕ್ಯೂಟ್ ಮಾಡಿಕೊಂಡ್ರೆ ಮುಂದೊಂದಿನ ಲಿಟಿಗೇಷನ್ಗೆ ನಾಂದಿ ಆಗುತ್ತೆ ಇಂಥ ಕೆಲಸಗಳೆಲ್ಲ. ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯಾರಾದರೂ ಒಬ್ಬ ಹಠ ಮಾಡಿಬಿಟ್ಟು ಆಸ್ತಿ ಭಾಗ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಅಂದರೆ ಅಂಥ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ವಕೀಲರನ್ನು ಅಥವಾ ನಿಮ್ಮ ಅಡ್ವೊಕೇಟ್ನ ಕನ್ಸಲ್ಟ್ ಮಾಡಿ ಒಂದು ಪಾರ್ಟಿಷನ್ ಸೂಟ್, ವಿಭಜನಾ ದಾವೆ ಅಂತ ಹೇಳ್ತೀವಿ, ಒಂದು ಪಾರ್ಟಿಷನ್ ಸೂಟ್ನ ಕೋರ್ಟಲ್ಲಿ ಹಾಕಬೇಕಾಗತ್ತೆ. ಆಗ ನ್ಯಾಯಾಲಯ, ನಮ್ಮ ಕೋರ್ಟೆ ಎಲ್ಲರಿಗೂ ನೋಟಿಸ್ ಕಳಿಸ್ಬಿಟ್ಟು ಕಾನೂನುಬದ್ಧವಾಗಿ ಲೀಗಲಿ ಯಾರಿಗೆ ಎಷ್ಟು ಪಾಲು ಬರಬೇಕು ಅಂತೇಳಿ ತೀರ್ಮಾನ ಮಾಡುತ್ತೆ. ಓಕೆನಾ? ಸೊ ಈ ರೀತಿಯಾಗಿರುವಂಥ ಕಾನ್ಸಿಕ್ವೆನ್ಸ್ಗಳು ಇರ್ತವೆ. ಹಾಗಾಗಿ ಕುಟುಂಬದ ಎಲ್ಲ ಸದಸ್ಯರ ಸಿಗ್ನೇಚರ್ ತಗೊಂಡೇ ನೀವು ಪಾರ್ಟಿಷನ್ ಡೀಡ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅವ್ರ ಸಹಿ ಇಲ್ದಲೇ ಈ ಒಂದು ಆಸ್ತಿ ವಿಭಜನಾ ಪತ್ರ ಪೂರ್ಣ ಆಗಿರೋದಿಲ್ಲ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.